ಹಲೋ ಫ್ರೆಂಡ್ಸ್, ಇವತ್ತು 2024ರದ್ದು ನಮ್ಮ ಮನೆಯದೇ ಗಾಡಿ ಆ್ಯಕ್ಟಿವ್ ಹೊಂಡಾ H-Smart ಅಂತ ಅದನ್ನು ತಗೊಂಬಂದಿದ್ದೀನಿ ರಿವ್ಯೂ ಮಾಡೋಕ್ಕೆ. 6958 ಕಿಲೋಮೀಟ್ರ್ ಓಡಿದೆ. ಒಳ್ಳೆ ಬಿಸಿಲಿದೆ, ಚೆನ್ನಾಗಿ. ಇವಾಗ ನಾನು ಕೋಟದಿಂದ ಇಡೂರು ಕುಂಜಾಡಿ ತನಕ ಈ ಬೈಕನ್ನು ಓಡಿಸ್ಕೊಂಡು ಹೋಗ್ತೀನಿ, ಮೊಫೆಡ್ನ. ರಿವ್ಯೂ ಅಂದ್ಕೋಬೇಡಿ, ಇನ್ನೂ ಒಂಥರ ಮೋಟೋ ವ್ಲಾಗ್ ಥರ ತಗೊಳ್ಳಿ. ಕತ್ತಾಗಿದೆ ಯಾವುದು ರೋಡು. ಬೈಕ್ ತಗೊತೀರ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೆ ತಗೋಬೇಕು. ನನ್ನ ರಿವ್ಯೂ ನೋಡಿ ತಗೋಬಾರ್ದು. ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕೋದು ಈಸಿ ಅಂದ್ಕೊಂಡಿದ್ದೆ, ಬಟ್ ತುಂಬ ಕಷ್ಟ ಇದೆ ಎಲ್ಲ. ಅದಕ್ಕೆ ಎಡಿಟಿಂಗಿಗೆ ಎಲ್ಲ ಕಾಸು ಕೊಡೋದು, ಕೂತ್ಕೊಂಡು ಎಡಿಟ್ ಮಾಡಲಿ ಅಂತ. ನಮ್ಗೆ 5 ನಿಮಿಷದ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಲ್ಮೋಸ್ಟ್ 5 ಅವರ್ ಬೇಕಾಗುತ್ತೆ, ಸುಮ್ಮನೆ ಕಟ್ಟು ಪೇಸ್ಟ್ ಮಾಡೋಕ್ಕೆ. ಟಾಪ್ ಸ್ಪೀಡ್ ಚೆಕ್ ಮಾಡೋಣ, ಸ್ವಲ್ಪ ಡೌನ್ ಇದೆ ಆದರೂ ಪರವಾಗಿಲ್ಲ, ಟ್ರೈ ಮಾಡಬೇಡಿ ಯಾರು, ಸುಮ್ಮನೆ ಚೆಕ್ ಮಾಡ್ತೀನಿ. ಕಂಟ್ರೋಲ್ ಇಲ್ಲ ಅವರು, 80-85 ತನಕ ಹೋಯ್ತು, ಬಟ್ ಕಂಟ್ರೋಲ್ ಇಲ್ಲ. ಅನಲಾಗ್ ಸ್ಪೀಡೋಮೀಟ್ರು 100 ತನಕ ಇದೆ, ಬಟ್ 80 ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು. ಇಲ್ಲಲ್ಲ, 2 ಡ್ರಮ್ 130 mm ಡ್ರಮ್ ಬ್ರೇಕ್ಸು 2 ಸೈಡು, ಬಟ್ ಅದು ನಿಲ್ಸೋದು ಸ್ವಲ್ಪ ಕಷ್ಟನೇ. ಇದೆಲ್ಲ 80 ಎಲ್ಲ ನಾನು ರೆಕಮೆಂಡ್ ಮಾಡಲ್ಲ. ಇದು ಪೆಟ್ರೋಲ್ ಗೇಜು. ಇಲ್ಲಿ ಎಕ್ಸ್ಟ್ರಾ ಒಂದು ರಿಮೋಟ್ದು ಕೀ ಕೊಟ್ಟಿದ್ದಾರೆ, ಸೆನ್ಸರು. ಅದು ಬಿಟ್ಟರೆ ಮತ್ತು ನಿಮಗೆ ಆ್ಯಕ್ಟಿವಾ 6G ಅಲ್ಲಿ ಏನಿದೆ ಅದೇ ಇದೆ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಇದು ಇಂಜಿನ್ ಲೈಟು, ಇದು ಬ್ಯಾಟ್ರಿ. ವೀಡಿಯೋ ಮಾಡೋದಾದ್ರು ಈಸಿ ಗುರು, ಸಬ್ಸ್ಕ್ರೈಬರ್ ಅಂತೂ ಇನ್ನೂ ಕಷ್ಟ. ಕಿಕ್ಕರ್ ಇಲ್ಲ, ಆಮೇಲೆ ಕೀ ಇಲ್ಲ ಅಂದರೆ ಇದು ರಿಮೋಟು. H-Smart ಅಂತ ಹೊಸ ನೇಮ್ ಕೊಟ್ಟಿರೋದೇ ಅದಕ್ಕೆ. ಆ್ಯಕ್ಚುಲಿ ಇದು ಇಂಜಿನು ಆಮೇಲೆ ಸ್ಪೆಸಿಫಿಕೇಷನ್ ಎಲ್ಲ ಸೇಮ್. ಇವಾಗ 6G ಥರನೇ ಈ ರಿಮೋಟಲ್ಲಿ ಗಾಡಿ ಲಾಕು ಅನ್ಲಾಕು ಮಾಡೋದು. ಕೆಳಗಡೆ ಇದೆಯಲ್ಲ ಕೀ ಸಿಂಬಲ್ಲು, ಇದನ್ನು ಲಾಂಗ್ ಪ್ರೆಸ್ ಹಿಡಿದ್ರೆ ಆಫ್ ಆಗುತ್ತೆ ಇಗ್ನಿಷನು, ಮತ್ತು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇದು 4 ಇಂಡಿಕೇಟ್ರ್ ಆಗುತ್ತೆ ಮೇಲ್ಗಡೆದು. ಏನಕ್ಕೆ 4 ಇಂಡಿಕೇಟ್ರ್ ಅಂದರೆ, ನಿಮ್ಮ ಗಾಡಿ ಎಲ್ಲೋ ಜಾಸ್ತಿ ದೂರ ಡಿಸ್ಟೆನ್ಸ್ ಇದ್ರೆ ಆಗಲ್ಲ, ಒಂದು 100 ಮೀಟ್ರ್ ಒಳಗಡೆ ಎಲ್ಲಾದರೂ ನಿಮ್ಗೆ ಕಾಣಿಸಿಲ್ಲ ಅಂದರೆ ಸರಿ, ಇದನ್ನ ಪ್ರೆಸ್ ಮಾಡಿದ್ರೆ 4 ಇಂಡಿಕೇಟ್ರು ಆಗತ್ತೆ. ಆವಾಗ ನಿಮ್ಮ ಗಾಡಿ ಇಲ್ಲಿದೆ ಅಂತ ಗುರುತಿಸ್ಬೋದು. ಅಷ್ಟೇ ಬಿಟ್ಟರೆ ಮತ್ತೇನು ಯೂಸ್ ಇಲ್ಲ. ನನ್ನ ಪ್ರಕಾರ ಇದು ವೇಸ್ಟು. ಇದು ಸುಮ್ಮನೆ ಇದಕ್ಕೆ ಕೀ ಕೊಟ್ಟರೆ ಚೆನ್ನಾಗಿತ್ತು. ನನ್ನ 6962 ಕಿಲೋಮೀಟ್ರ್ ಓಡಿಸಿದ್ದಾರೆ. ಸರ್ವಿಸು ಚೆನ್ನಾಗಿ. ಹೊಂಡಾದವ್ರಂದ ಮೇಲೆ ರಿಫೈನ್ಡ್ ಇಂಜಿನು, ಮಾತಾಡೋಂಗೆ ಇಲ್ಲ ಹೊಂಡಾದವ್ರ ಬಗ್ಗೆ. ಮೊಫೆಡಲ್ಲಿ ಒನ್ ಆಫ್ ದ ಬೆಸ್ಟ್ ಮೊಫೆಡ್ ಅಂದರೆ ಇದೆ, ಹೊಂಡಾ ಆ್ಯಕ್ಟಿವ್ ಇದೆ. ಆದಮೇಲೆ ನನಗನ್ಸಿದ ಪ್ರಕಾರ ಡಿಯೋ. ಹೊಂಡಾ ಆ್ಯಕ್ಟಿವ್ ಅಂದರೆ ಯಾವಾಗ ಬೇಕಾದರೂ ರೀಸೇಲ್ ವ್ಯಾಲ್ಯೂ ಇದೆ. ಅದು ಬೇಕಂದ್ರೆ ಫೈನಲಿ ಗುಜ್ರಿಗೆ ಹಾಕೋ ಥರ ಇದ್ದರೂ ಅದಕ್ಕೊಂದು ರೀಸೇಲ್ ವ್ಯಾಲ್ಯೂ ಇದೆ. 1000 ರೂಪಾಯಿಗೆ ಸರ್ವಿಸ್ ಮಾಡಿಬಿಡ್ಬೋದು ಫುಲ್ ಗಾಡಿನ. ಈ ಗಾಡಿ ತಗೊಳ್ಳಿ, ಆದರೆ ಈ ಕೀಲೆಸ್ ಎಲ್ಲ ತಗೋಬೇಡಿ. ಕೀಲೆಸ್ ಯಾಕೆ ತಗೋಬೇಡಿ ಅಂದರೆ, ಇದು ಗಡ್ಬಿಡಿಗೆ ಆಗೋ ಕೆಲಸ ಅಲ್ಲ. ಇದು ಬ್ರೇಕಿಂಗ್ ಸಾಕತ್ತಿದೆ ಈಗ. ಏನಕ್ಕೆ ಹೇಳಿ, ಹೊಸದಂದರೆ ಜಾಸ್ತಿ ಯೂಸ್ ಆಗಿಲ್ಲ. ಬ್ರೇಕಿಂಗ್ ಮಾತ್ರ ಇವಾಗಂತೂ ಚಿಂದಿ ಇದೆ. ರೋಡ್ ಚೆನ್ನಾಗಿದ್ರೆ ಹೂ ಥರ ಓಡಿಸ್ಬೋದು ಗುರು, ಇದನ್ನ ಸಾಕತ್ತಾಗಿ ಓಡುತ್ತೆ. ಆದರೆ ರೋಡಲ್ಲಿ ಹೊಂಡ ಇರಬಾರ್ದು, ಹೊಂಡ ಗುಂಡಿ ಏನೂ ಇರಬಾರ್ದು, ಸಾಕತ್ತಾಗಿ ಓಡಿಸ್ಬೋದು. ಬಟ್ ಹೊಂಡ ಗುಂಡಿ ಇದ್ದರೆ ವೀಲ್ ಚಿಕ್ಕದಲ್ಲ, ಹಾರಿಬಿಟ್ರೆ ಆಮೇಲೆ ಬ್ರೇಕ್ ಹಿಡಿಯಲ್ಲ, ಹೊಂಡಕ್ಕೆ ಬಿದ್ದು ಹಂಗೆ ಎದ್ಬಿಡುತ್ತೆ ಗಾಡಿ. ಈ ಗ್ರಿಪ್ಪರ್ ಅಂತ ಏನಕ್ಕೆ ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಗ್ರಿಪ್ಪರ್ ಏನಕ್ಕೆ ಹಾಕ್ಸ್ತಾರೆ ಹೋಲಿ, ಗೊತ್ತಿದ್ದವ್ರು ಯಾವ್ದಾದ್ರು ಒಂದು ಕಮೆಂಟ್ ಮಾಡಿ, ಏನಕ್ಕೆ ಗ್ರಿಪ್ಪರ್ ಹಾಕ್ಸ್ಬೇಕು ಬೈಕ್ಗೆ. ಆ್ಯಕ್ಟಿವಾ ತಗೊಳ್ಳಿ, ಬಟ್ ಇದರಲ್ಲಿ ಕೀ ಇರೋದೇ ತಗೊಳ್ಳಿ, ರಿಮೋಟ್ ಇರೋದಕ್ಕೆ ತಗೋಬೇಡಿ. ಸ್ಮಾರ್ಟ್ ಕೀ ಏನಕ್ಕಂದ್ರೆ ಕಿಕ್ಕರ್ ಬರಲ್ಲ ಅಂದರೂ ಬ್ಯಾಟ್ರಿ ಬೇಕೇ ಬೇಕು. 6958 ಕಿಲೋಮೀಟ್ರ್ ರನ್ ಆಗಿದೆ. 110cc ಸಿಂಗಲ್ ಸಿಲಿಂಡ್ರ್ ಏರ್ ಕೂಲ್ಡು ಇಂಜಿನು. 110cc ಸಿಂಗಲ್ ಸಿಲಿಂಡ್ರ್ ಏರ್ ಕೂಲ್ಡ್ ಇಂಜಿನ್ನು. ಮೈಲೇಜು ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾರೆ 50-55. ನನ್ನ ಪ್ರಕಾರ ಒಂದು 35-40 ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡಲ್ಲ.
ಟಾಪ್ ಸ್ಪೀಡ್ ಒಂದು 80 ತನಕ ಹೊಡಿಬೋದು. ಕಂಪ್ನಿಯವ್ರು ಎಷ್ಟು ಬೇಕಾದರೂ ಹೇಳ್ತಾರೆ, ಆದರೆ ನಮ್ಗೆ ಓಡ್ಸೋಕ್ಕಾಗೋದು 80 ಅಷ್ಟೇ. E20 ಹಾಕಿದ್ರು ಓಡುತ್ತೆ, ಏನು ಪ್ರಾಬ್ಲಮ್ ಬರೋಲ್ಲ. 24ರಲ್ಲಿ 1,15,000 ಆಗಿದೆ ಅನಿಸುತ್ತೆ ಆನ್ ರೋಡ್ ಪ್ರೈಸು. ಹೆಡ್ಲೈಟ್ ಬಂದು LED, ಇಂಡಿಕೇಟ್ರ್ ಹಲೋಜಿನು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇದನ್ನು ಕಿತ್ತರೆ ಇಲ್ಲೊಂದು ಕೀ ಟೈಪ್ ಬರುತ್ತೆ. ಆ್ಯಕ್ಚುಲಿ ಈ ಕೀ ಜೊತೆ ಕೊಡ್ತಾ ಇರೋದು. ಇದನ್ನು ಕೀ ಹಾಕಿ ತಿರ್ಸಿದ್ರೆ ಹಿಂದ್ಗಡೆ ಡಿಕ್ಕಿ ಓಪನ್ ಆಗುತ್ತೆ. ಇದು ಸ್ಟಾರ್ಟು. ಈಗ ಇಗ್ನಿಷನ್ ಆನ್ ಆಯಿತು. ಇದು ಸೀಟ್ ಓಪನ್ ಮಾಡೋದಾದರೆ, ಸೀಟು ಮತ್ತು ಫ್ಯೂಲ್ ಸ್ಟ್ಯಾಕ್ ಓಪನ್ ಮಾಡೋದಾದರೆ ಹೀಗೆ ಆಫ್ ಹೀಗೆ ಬರುತ್ತೆ. 7.84 bhp, 8.990 ಟಾರ್ಕ್. ಇದು ಬ್ಯಾಕ್ ಸೈಡು 90/100 ವೀರು, ಫ್ರಂಟು 90/90 12.